ಪ್ರತಿ ವಿಚಾರದಲ್ಲೂ ಕೂಡ ಯುವಕರು ಧ್ವನಿ ಎತ್ತುವ ಕೆಲಸವನ್ನು ಮಾಡಬೇಕು. ಭ್ರಷ್ಟಾಚಾರವನ್ನು ತೊಳೆದೋಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾವು ಯಾರು ಈ ನಾಡಿಗಾಗಿ ಶ್ರಮಿಸಬೇಕು, ಈ ನಾಡನ್ನು ಉಳಿವಿಗಾಗಿ ನಾವು ಹೋರಾಡಬೇಕು, ಈ ನಾಡನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಬದುಕಬೇಕು ಅನ್ನೋ ವಿಚಾರ ಯುವಕರಲ್ಲಿ ಮೂಡಬೇಕು. ಹಾಗಾಗಿ ದಯವಿಟ್ಟು ಯುವಕರೇ ನೀವು ಬದಲಾಗಬೇಕು. ಎಲ್ರಿಗೂ ಒಂದು ವಿಚಾರ, ಉಪೇಂದ್ರ ಅವ್ರನ್ನ ಮೊನ್ನೆ ಒಂದು ಇಂಟರ್ವ್ಯೂಲ್ಲಿ ಕೇಳ್ತಾರೆ, ಏನೋ ಪ್ರಜಾಕೀಯ ಅಂತ ಪಕ್ಷ ಇದೆ, ಆ ಪಕ್ಷದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಕೇಳ್ತಾರೆ ನ್ಯೂಸ್ ಆ್ಯಂಕರು, ನೀವು ಈ ದೇಶದಲ್ಲಿ ಉತ್ತಮ ಯುವಕರು ಈ ದೇಶದಲ್ಲಿ ಉತ್ತಮ ನಾಯಕರು ಅಂದರೆ ಯಾರು ಅಂತ ಕೇಳ್ತಾರೆ. ಅವರು ಉತ್ತರ ಕೊಡ್ತಾರೆ, ನೀವು ಅಂತ. ನಾನು ಹೆಂಗ್ರಿ, ನಾನು ಯುವಕ ಅಲ್ಲಲ್ಲ, ಆಮೇಲೆ ನನಗೆ ಆ ವಿಚಾರ ಶಕ್ತಿ ಇಲ್ವಲ್ಲ ಅಂತ. ಸೊ ಇಲ್ಲಿ ಏನು ಅಂದರೆ, ನಾವು ಆಲ್ರೆಡಿ ರಾಜಕೀಯ ಕುಟುಂಬದಿಂದ ಏನು ವಂಶವಾಹಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅವರ ಗುಲಾಮರಾಗಿ ನಾವು ಇವತ್ತು ಬಾಳ್ತಾ ಇರ್ತಕ್ಕಂಥ ಒಂದು ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಭಯವನ್ನು ಬಿಡಬೇಕು. ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ, ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ನಾಯಕರ ಹಿಂಬಾಲಕರಾಗಿದೆ ನಾವು. ಅವರು ಏನು ಹೇಳ್ತಾರೋ ಅದೇ ಕೊನೆ. ಅವರು ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್, ಅವರು ಅಲ್ಲಾಹು ಅಕ್ಬರ್ ಅಂದರೆ ಅಲ್ಲಾಹು ಅಕ್ಬರ್. ಹಾಗಾಗಿ ಯುವಕರು ಈ ಬದಲಾವಣೆಯತ್ತ ಸಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿದ್ದರೂ ಕೂಡ ಯುವಕರು ತಮ್ಮ ವಿಚಾರವನ್ನು, ತಮ್ಮ ಬುದ್ಧಿಮಟ್ಟವನ್ನು ಯಾರೂ ಸದ್ಬಳಕೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯುವಕರು ಇವತ್ತು ಈ ಒಂದು ದೇಶದ ಸಮಸ್ಯೆ ಆಗಿರ್ತಕ್ಕಂಥ ಅತಿ ದೊಡ್ಡ ಸಮಸ್ಯೆ ನಿರುದ್ಯೋಗ, ಬಡತನ ಹಾಗೂ ಭ್ರಷ್ಟಾಚಾರ, ಇವೆಲ್ಲವನ್ನು ನಾವು ತೊಲಗಿಸಬೇಕು. ಈ ನಾಡಿಗೆ, ಈ ದೇಶಕ್ಕೆ ನಾನೇನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ, ಆಗಲೇ ಗುರುಗಳು ಹೇಳಿದರು, ಈ ಒಂದು ದಾನಗಳಲ್ಲಿ ಅತಿ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದ್ರೆ ಮತದಾನ ಅಂತ. ಸೊ ಮತದಾನ ಮಾಡುವ ನಿಟ್ಟಿನಲ್ಲಿ ನಾವು ಯಾವ ವ್ಯಕ್ತಿಗೆ ಮತದಾನ ಮಾಡಬೇಕು, ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿರೋದು ಏನು ಎಲೆಕ್ಷನ್ಗೆ ನಿಂತಿರುವಂತಹ ಅಭ್ಯರ್ಥಿ ಅಲ್ಲ, ಆ ಎಲೆಕ್ಷನ್ಗೆ ನಿಂತಿರುವಂತಹ ಅಭ್ಯರ್ಥಿಯ ಕ್ಷೇತ್ರ. ಆದರೆ ನೀವು ನಿನ್ನೆ ಮೊನ್ನೆ ನೋಡಿರುವಂತಹ ಹಲವಾರು ವಿಚಾರಗಳನ್ನ ತಗೊಳ್ಬೋದು. ದಿನಕ್ಕೆ 108 ಜನ ಲೋಕಾಯುಕ್ತಕ್ಕೆ ದಾಳಿ ಆಗ್ತಾ ಇದ್ದಾರೆ, ಅತಿ ಹೆಚ್ಚು ಅಕ್ರಮ ಆಸ್ತಿ ಮಾಡಿರುವ ವಿಚಾರದಲ್ಲಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ